Hi, my dear students. Welcome back to Gavishri TET classes. ಸೊ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅನ್ನೋ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಬಿಫೋರ್ ಡಿಸ್ಕಸಿಂಗ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಪ್ರಾಬ್ಲಮ್ಸ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಸಮ್ ಫ್ಯೂ ಪಾಯಿಂಟ್ಸ್. ಸೊ ಇಲ್ಲಿ ಫಸ್ಟ್ ಪಾಯಿಂಟ್, ಎ ಸಿಂಬಲ್ ವಿಚ್ ಹ್ಯಾಸ್ ಅ ಫಿಕ್ಸ್ಡ್ ವ್ಯಾಲ್ಯೂ ಈಸ್ ಕಾಲ್ಡ್ ಅ ಕಾನ್ಸ್ಟೆಂಟ್. ಅಂದ್ರೆ ಒಂದು ಸಿಂಬಲ್ ಅದ್ರ ವ್ಯಾಲ್ಯೂ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಅಂದ್ರೆ ಅದ್ರ ವ್ಯಾಲ್ಯೂ ಚೇಂಜ್ ಆಗೋಂಗಿಲ್ಲ, ವೇರಿ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಏನಂತಂದ್ರೆ 2 ಅಂತ ಬರಿತೀನಿ. 2 ರೂಟ್ 5, ನೆಕ್ಸ್ಟ್ 3/5 ಆರ್ 2 ಪ್ಲಸ್ ರೂಟ್ 3 ಆರ್ ಎಕ್ಸೆಟ್ರಾ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಾ ಬರ್ದಿರೋ ಎಲ್ಲಾ ವ್ಯಾಲ್ಯೂಸ್ ನ್ಯೂಮರಿಕಲ್ ವ್ಯಾಲ್ಯೂಸ್. ಈ ನ್ಯೂಮರಿಕಲ್ ವ್ಯಾಲ್ಯೂಸ್ ಇಂದು ಆನ್ಸರ್ ಅಂದ್ರೆ ಫಿಕ್ಸ್ಡ್ ವ್ಯಾಲ್ಯೂ ಇರುತ್ತೆ, ಇದು ಯಾವಾಗ್ಲೂ ಚೇಂಜ್ ಆಗೋದಿಲ್ಲ. ಈ ತರ ಒಂದು ಸಿಂಬಲ್ಸ್ ನ್ಯೂಮರಿಕಲ್ ವ್ಯಾಲ್ಯೂಸ್ ಗೆ ನಾವ್ ಏನಂತ ಕರಿತೀವಿ ಅಂದ್ರೆ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಡಿಸ್ಕಸ್ ದ ನೆಕ್ಸ್ಟ್ ಪಾಯಿಂಟ್. ಅ ಸಿಂಬಲ್ ವಿಚ್ ಡಸ್ ನಾಟ್ ಹ್ಯಾವ್ ಎನಿ ಫಿಕ್ಸ್ಡ್ ವ್ಯಾಲ್ಯೂ ಬಟ್ ಮೇ ಬಿ ಅಸೈನ್ಡ್ ವ್ಯಾಲ್ಯೂ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ಕಾಲ್ಡ್ ವೇರಿಯೇಬಲ್. ವೇರಿಯೇಬಲ್ ಅಂದ್ರೆ ನೇಮೇ ಹೇಳ್ತಿದೆ, ಅದರ ವ್ಯಾಲ್ಯೂ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅದಕ್ಕೆ ಯಾವುದೇ ರೀತಿಯಾದ ಫಿಕ್ಸ್ಡ್ ವ್ಯಾಲ್ಯೂ ಇರೋದಿಲ್ಲ. ನಾವು ನಮಗೆ ಅನುಕೂಲ ತಕ್ಕ ಹಾಗೆ ಅದರ ವ್ಯಾಲ್ಯೂನ ನಾವೇನ್ ಮಾಡ್ತಾ ಇರ್ತೀವಿ, ಬದಲಾಯಿಸ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಎಕ್ಸ್, ವೈ, ಝೆಡ್, ಎ, ಬಿ, ಪಿ, ಕ್ಯೂ ಅಂಡ್ ಸೋ ಆನ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಾ ಬರೆದಿರುವಂತಹ ಎಲ್ಲಾ ಲೆಟರ್ಸ್ ಸ್ಮಾಲ್ ಲೆಟರ್ ಅಲ್ಫಾಬೆಟ್ಸ್. ಓಕೆ, ಇದರ ವ್ಯಾಲ್ಯೂಸ್ ಏನಾಗ್ತಾ ಹೋಗ್ತಾ ಇದಾವ, ಚೇಂಜ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಎಕ್ಸ್ ಗೆ 1 ಅಂತ ಕೊಡ್ಬೋದು, ಎಕ್ಸ್ ಗೆ 2 ಅಂತ ಕೊಡ್ಬೋದು. ಎಕ್ಸ್ ಮೇ ಬಿ ಎನಿ ವ್ಯಾಲ್ಯೂ, ಇಟ್ ವ್ಯಾಲ್ಯೂ ವಿಲ್ ಬಿ ಗೋಯಿಂಗ್ ಟು ಚೇಂಜ್ ಬೇಸ್ಡ್ ಆನ್ ದ requirement. Y is also the variable, Z is also variable. So all these small letter alphabets represents the variable. They will change their values. They don't have any fixed values. Those type of symbols we call it as the variables. Okay. Let us move to the next point. A term. A term is a number, a variable, or a combination of product or quotient of numbers and variables ಅಂತ ಹೇಳ್ತೀವಿ. ಒಂದು ಟರ್ಮ್ ಅನ್ನೋದು ಒಂದು ನಂಬರ್ ಆಗಿರಬಹುದು, ಒಂದು ವೇರಿಯೇಬಲ್ ಆಗಿರಬಹುದು, ಯಾವುದೇ ರೀತಿ ಆಗಿರುವಂತದ್ದು, ಅಥವಾ ಕಾಂಬಿನೇಷನ್ ಆಗಿರಬಹುದು. ಎದ್ರದ್ದು, ಪ್ರಾಡಕ್ಟ್ ಆಫ್ ನಂಬರ್ಸ್ ಮತ್ತೆ ವೇರಿಯೇಬಲ್ಸ್ ಇಂದ ಪ್ರಾಡಕ್ಟ್ ಆಗಿರ್ಬೋದು. 5 into x ಅನ್ನೋದು ಒಂದು ಪ್ರಾಡಕ್ಟ್ ಆಫ್ ನಂಬರ್ ಅಂಡ್ ಎಕ್ಸ್. ಕ್ವಶಂಟ್ ಆಗಿರ್ಬೋದು 2/y, ಇದು ಕೂಡ ಒಂದು ಟರ್ಮ್ ಆಗಿರುತ್ತೆ. ಓಕೆ, ಆರ್ ಇಟ್ ಮೈಟ್ ಬಿ ಅ ಕಾಂಬಿನೇಷನ್ ಆಫ್ ವಾಟ್, product and quotient of the numbers and the variables. So these type of numbers we call it as what, terms. Hope you understood this. Okay, let us move to the next point. Okay, a single term or a combination of 2 or more terms connected by additive means both addition and subtraction, and multiplicative means both multiplication and division symbols forms an algebraic expression. ಅಂದ್ರೆ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಆಗ್ಬೇಕು ಅಂತಂದ್ರೆ ಅದು ಒಂದು ಸಿಂಗಲ್ ಟರ್ಮ್ ಆಗಿರ್ಬೋದು. ಟರ್ಮ್ ಇಸ್ ವಾಟ್, ಎನಿ ನಂಬರ್ ಆರ್ ಎ ವೇರಿಯೇಬಲ್ ಆರ್ ಎ ಕಾಂಬಿನೇಷನ್ ಆಫ್ ವಾಟ್, ನಂಬರ್ ಅಂಡ್ ವೇರಿಯೇಬಲ್. ಸೊ ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್ 6, ಅದು ಕೂಡ ಒಂದು ಟರ್ಮ್ ಆಗಿರ್ಬೋದು. ಅಥವಾ ಕಾಂಬಿನೇಷನ್ ಆಫ್ ವೇರಿಯೇಬಲ್ಸ್ ಅಂಡ್ ನಂಬರ್ಸ್ ಕನೆಕ್ಟೆಡ್ ಬೈ ವಿಚ್ ಸಿಂಬಲ್, ಎಡಿಟಿವ್ ಆಗಿರಬಹುದು, ಅಥವಾ ಮೈನಸ್ ಆಗಿರಬಹುದು. ಎರಡು ವೇರಿಯೇಬಲ್ಸ್ ತಗೊಂಡಿದ್ದೀನಿ ಅನ್ನೋ ಇದು ಕೂಡ ಒಂದು ಟರ್ಮ್ ಆಗಿದೆ. ಅಥವಾ 3y² - 5 ಅಂತ ಬರದೆ. ಇಲ್ಲಿ ಪ್ರಾಡಕ್ಟ್ ಆಫ್ ಅಗೇನ್ ನಂಬರ್ ಅಂಡ್ ವೇರಿಯೇಬಲ್ ವಿಚ್ ಈಸ್ ಕನೆಕ್ಟೆಡ್ ಬೈ ದ ಸಿಂಬಲ್ ಮೈನಸ್. ಸೊ ಅಂಡ್ ಇಟ್ ಮೈಟ್ ಬಿ ಅ ಕ್ವೆಶ್ಚನ್ ಆಲ್ಸೋ, 22 divided by xy. So this is also one of the term. Okay, next, if I multiply this symbol with 5, okay, this is also one term. Okay, so algebraic expression ಅನ್ನೋದು ಅದು ಒಂದು ಟರ್ಮ್ ಆಗಿರಬಹುದು, ಅಥವಾ ಕಾಂಬಿನೇಷನ್ ಆಫ್ 2 or more terms connected by additive symbols, addition, subtraction, multiplication and divisions. So that will forms the algebraic expressions.
ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇವಾಗ ನೆಕ್ಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ಫಸ್ಟ್ an algebraic expression which contains only one term ಇರುವಂತಹ algebraic expressions ಗೆ ನಾವು ಮೊನೋಮಿಯಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದೇ ಟರ್ಮ್ ಇರುವಂತಹ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ 4x. ಇಲ್ಲಿ 4x ಒಂದು ವೇರಿಯಬಲ್ ಒಂದು ಕಾನ್ಸ್ಟೆಂಟ್ ಇರೋದ್ರಿಂದ ಇದು ಒಂದೇ ಟರ್ಮ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಇನ್ನ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ 8y² ಡಿವೈಡೆಡ್ ಬೈ 5. ಇದು ಕೂಡ ಒಂದೇ ಟರ್ಮು ವಿಚ್ ಈಸ್ ದ ಕ್ವೆಶಂಟ್ ಆಫ್ ನಂಬರ್ ಅಂಡ್ ಕಾನ್ಸ್ಟೆಂಟ್ ಅಂಡ್ ವೇರಿಯಬಲ್ಸ್ ಅಂತ ಕರಿಬಹುದು. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ 6 into p is also one of only containing only one term. Next example 5/11. This is so on up to values. These values which contains only one term are called monomial. Mono means single. Mono is what? Mono means single. Nothing but only one anta ಹೇಳ್ತೀವಿ. Only one term are called as monomial. An algebraic expression which contains two term is called binomial. Bi means what? Two. Bi means two. So ಎರಡು ಟರ್ಮ್ಸ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಯಾವ್ದು ಹೇಳ್ಬೋದು ಅಂದ್ರೆ 7+x. ಇಲ್ಲಿ 7 ಅನ್ನೋದು ಒಂದು ಟರ್ಮ್ ಆಗುತ್ತೆ, x ಅನ್ನೋದು ಒಂದು ಟರ್ಮ್ ಆಗುತ್ತೆ. ಇವೆರಡು ಕನೆಕ್ಟ್ ಎಡಿಷನ್ ಇಂದ ಆಗೋದ್ರಿಂದ ದಿಸ್ ಇಸ್ ಕಾಲ್ಡ್ ಅ ಬೈನೋಮಿಯಲ್. ಓಕೆ ನೆಕ್ಸ್ಟ್ x into y minus 5x. ದಿಸ್ ಇಸ್ ಟೂ ಟರ್ಮ್ಸ್. xy ಅನ್ನೋದು ಒಂದು ಟರ್ಮ್, 5x ಅನ್ನೋದು ಇನ್ನೊಂದು ಟರ್ಮ್. ಇವೆರಡು ಕನೆಕ್ಟ್ ಆಗಿರೋದು ಮೈನಸ್ ಇಂದ. ಸೊ ದಿಸ್ ಈಸ್ ಕಂಟೈನ್ ಟೂ ಟರ್ಮ್ಸ್. ನೆಕ್ಸ್ಟ್ ಎಕ್ಸಾಂಪಲ್ 3x² minus 6xy. This is also containing two terms. Next 5x plus yz². So these are the examples for what? Binomial. Next so on up to. Okay, let us move to the next third type of expression, an algebraic expressions which contains three terms. Three terms contain ಆಗಿರುವಂತಹ expressions ಗೆ ಅಂತ ಕರಿತೀವಿ trinomial. Tri means what? Three. Tri meaning what? Three. For example x plus y plus z. So three terms ಆಯ್ತಲ್ಲ x y z. Okay, next 6x plus 15 minus y² which contains again three terms. Next ax² plus by plus c. It might be a three terms containing ax² one term, by one term, c one, so on up to. Okay, so these are the different types of algebraic expression: monomial, binomial, trinomial. Okay, let us move to the next points. These are some basic points which we have to remember. Note. Okay, if the variable has no power, then it has to be taken as 1. ಫಾರ್ ಎಕ್ಸಾಂಪಲ್ ಈಗ ಒಂದು ವೇರಿಯೇಬಲ್ಗೆ ತಗೊಳ್ಳೋದಾದ್ರೆ ಎಕ್ಸ್ ಅನ್ನೋದು ಒಂದು ವೇರಿಯೇಬಲ್, ಅದಕ್ಕೆ ಪವರ್ ಏನು ಇಲ್ಲ ಇಲ್ಲಿ ಮೇಲ್ಗಡೆ ಅಂದ್ರೆ ಅದ್ರದ್ದು ಪವರ್ ಏನಾಗಿರುತ್ತೆ? ಪವರ್ 1 ಆಗಿರುತ್ತೆ ಅಂತ ಅರ್ಥ. ಇದ್ರ ಪವರ್ ಏನಿದೆ ಇಲ್ಲಿ? ಪವರ್ ವಿಲ್ ಬಿ 1 ಅಂತ ಅರ್ಥ. ನೆಕ್ಸ್ಟ್ ಇಫ್ ದ ವೇರಿಯೇಬಲ್ ಹ್ಯಾಸ್ ನೋ ಸೈನ್ ದೆನ್ ಇಟ್ ಈಸ್ ಟೇಕನ್ ಆಸ್ ಪಾಸಿಟಿವ್. ಈಗ y plus 5 ಅನ್ನೋದು ಒಂದು ಕ್ವಶನ್ ಆಗಿದ್ರೆ, ಒಂದು ಎಕ್ಸ್ಪ್ರೆಷನ್ ಆಗಿದ್ರೆ, ಇಲ್ಲಿ y ಮುಂದ್ಗಡೆ ಏನೋ ಸಿಂಬಾಲ್ ಇಲ್ಲ ಅಂದ್ರೆ ಇದನ್ನ ಏನಂತ ತಗೋಬೇಕು? y ನ ನಾವು y ವ್ಯಾಲ್ಯೂ ಏನಿದೆ ಅಂದ್ರೆ ಪಾಸಿಟಿವ್ ಇದೆ ಅಂತ ತಗೋಬೇಕು. y ಮುಂದ್ಗಡೆ ಸಿಂಬಾಲ್ ಏನೂ ಇಲ್ಲ ಅಂದ್ರೆ ಅರ್ಥ ಏನು? ಪಾಸಿಟಿವ್ ಇದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯೇಬಲ್ ಇನ್ ಎ ಪಾಲಿನಾಮಿಯಲ್ with single variable is called a degree of the polynomial. ಅಂದ್ರೆ ಒಂದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಇದೆ ಅಂದ್ರೆ ಅದ್ರ ಪವರ್ ಏನು ಡಿಗ್ರಿ ಏನಾಗಿರುತ್ತೆ ಅಂದ್ರೆ ಹೈಯೆಸ್ಟ್ ಪವರ್ ಆಗಿರುತ್ತೆ. ವೇರಿಯೇಬಲ್ ಇಂದು ಹೈಯೆಸ್ಟ್ ಪವರೇ ಅದರದ ಡಿಗ್ರಿ ಆಗಿರುತ್ತೆ ಅಂತ ಹೇಳ್ತಾರೆ. ಇಲ್ಲಿ x² plus 2 ಅನ್ನೋದು ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇದರಲ್ಲಿ ವೇರಿಯೇಬಲ್ ಯಾವುದು? ವೇರಿಯೇಬಲ್ ಬಂದು x ಇದೆ. ಓಕೆ, ಈ ಎಕ್ಸ್ ಅಲ್ಲಿ ಪವರ್ ಏನಿದೆ? 2 ಇದೆ. ಸೊ ಇದರದ ಡಿಗ್ರಿ ಏನು? ಡಿಗ್ರಿ ಬಂದು 2 ಆಗುತ್ತೆ. ಈಗ ಇಲ್ಲೊಂದು ಎಕ್ಸಾಂಪಲ್ x ಪವರ್ 6 ಪ್ಲಸ್ 5 ಇಂಟು x ಟು ದ ಪವರ್ 5 ಪ್ಲಸ್ 2 ಇದೆ. ಇದು ಒಂದು ಪಾಲಿನಾಮಿಯಲ್. ಇಲ್ಲಿ ಎರಡು ಒಂದೇ ವೇರಿಯೇಬಲ್ x ಅನ್ನೋದು ಒಂದು ವೇರಿಯೇಬಲ್ ಇದೆ, ಪವರ್ ಇಲ್ಲಿ 6 ಇದೆ, ಇಲ್ಲಿ 5 ಇದೆ. ಹೈಯೆಸ್ಟ್ ವ್ಯಾಲ್ಯೂ ಯಾವ್ದಿದೆ ಅದು ಅದ್ರದ್ದು ಡಿಗ್ರಿ ಆಗಿರುತ್ತೆ. ಅಂದ್ರೆ ಇಲ್ಲಿ ಪವರ್ ಏನಿದೆ? 6 ಇಸ್ ದ ಹೈಯೆಸ್ಟ್ ಇರೋದ್ರಿಂದ ಇದ್ರದ್ದು ಡಿಗ್ರಿ ಏನಾಗುತ್ತೆ? 6 ಆಗುತ್ತೆ ಈ ಒಂದು ಪಾಲಿನಾಮಿಯಲ್ ಇಂದು. ಓಕೆ, ಸೊ ಸ್ಟೂಡೆಂಟ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋದಲ್ಲಿ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅನ್ನೋ ಕಾನ್ಸೆಪ್ಟ್.
ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮೂಲಕ ನನಗೆ ಡೌಟ್ಸ್‌ನ ಕ್ಲಾರಿಫೈ ಮಾಡ್ಕೊಳ್ರಿ. ನಿಮ್ಗೆ ಯಾವ ಕಾನ್ಸೆಪ್ಟ್ ಬೇಕು ನೆಕ್ಸ್ಟ್ ಅಪ್‌ಕಮಿಂಗ್ ವಿಡಿಯೋಸ್ ಅಲ್ಲಿ ಅನ್ನೋದನ್ನ ಕಮೆಂಟ್ಸ್ ಮೂಲಕ ನನಗೆ ತಿಳಿಸ್ಕೊಡ್ರಿ. ಆಮೇಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸ್ಟೇ ಮೋಟಿವೇಟೆಡ್ ಅಂಡ್ ಸ್ಟೇ ಕನೆಕ್ಟೆಡ್.